ನಮಸ್ಕಾರ ಸ್ನೇಹಿತರೆ. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಕೋಟ್ಯಾಂತರ ಹೃದಯಗಳನ್ನು ಗೆದ್ದ ಗಾನಕೋಗಿಲೆ ಎಸ್ ಜಾನಕಿ ಈಗ ಅವರ ನೆನಪು ಶಾಶ್ವತವಾಗಬೇಕು ಎಂದು ನಾದಬ್ರಹ್ಮ ಹಂಸಲೇಖ ಭಾವುಕ ಮನವಿ ಮಾಡಿದ್ದಾರೆ. ಹಂಸಲೇಖ ಏನು ಹೇಳಿದರು, ಯಾರಿಗೆ ಮನವಿ ಮಾಡಿದರು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ. ಕರುನಾಡಿನ ಹೆಮ್ಮೆಯ ಗಾನಕೋಗಿಲೆ ಸರಸ್ವತಿ ಎಸ್ ಜಾನಕಿ ಅವರ ಅಗಲಿಕೆ ದುಃಖ ಇನ್ನೂ ಸಂಗೀತ ಪ್ರೇಮಿಗಳ ಮನದಿಂದ ಮಾಸಿಲ್ಲ. ಈ ಮಧ್ಯೆ ಖ್ಯಾತ ಸಂಗೀತ ನಿರ್ದೇಶಕ ನಾದಬ್ರಹ್ಮ ಹಂಸಲೇಖ ಅವರು ಅತ್ಯಂತ ಭಾವುಕ ಮನವಿಯೊಂದು ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹಂಸಲೇಖ ಅವರು, ಜಾನಕಿ ಅಂದರೆ ಸೀತೆ, ಸೀತೆ ಅಂದರೆ ನಮಗೆ ಗೀತೆ ಎಂದು ಹೇಳುತ್ತಾ ಜಾನಕಿ ಅಮ್ಮನ ಮೇಲಿನ ತಮ್ಮ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಜಾನಕಿ ಅಮ್ಮನ ಸ್ಮಾರಕವನ್ನು ಕರ್ನಾಟಕದಲ್ಲೇ ನಿರ್ಮಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅವರ ಮಾತಿನ ಪ್ರಕಾರ ಜಾನಕಿ ಅಮ್ಮನಿಗೆ ಕರ್ನಾಟಕದ ಮೇಲೆ ಅಪಾರ ಪ್ರೀತಿ ಇತ್ತು. ಕೊನೆಯ ದಿನಗಳನ್ನು ಕೂಡ ಮೈಸೂರಿನಲ್ಲೇ ಕಳೆದರು. ಅಂತಹ ಮಹಾನ್ ಕಲಾವಿದೆಯ ನೆನಪು ಶಾಶ್ವತವಾಗಿರಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಮೈಸೂರು ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ವಿಶೇಷ ಮನವಿ ಮಾಡಿದ ಹಂಸಲೇಖ ಜಾನಕಿ ಅಮ್ಮನ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗುವಂತೆ ಕೋರಿದ್ದಾರೆ. ಹಂಸಲೇಖ ಅವರು ಜಾನಕಿ ಅಮ್ಮನ ಜೀವನದ ಬಗ್ಗೆ ಮಾತನಾಡುತ್ತಾ, ಅವರು 88 ವರ್ಷಗಳ ಪರಿಪೂರ್ಣ ಜೀವನ ನಡೆಸಿದರು. ಸಂಗೀತವನ್ನೇ ದೇವರಂತೆ ಪೂಜಿಸಿದ ಮಹಾನ್ ಕಲಾವಿದೆ ಎಂದು ಬಣ್ಣಿಸಿದ್ದಾರೆ. ಎಸ್ ಜಾನಕಿ ಅವರು ಸುಮಾರು 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಭಾರತೀಯ ಸಂಗೀತ ಲೋಕದಲ್ಲಿ ಅಜರಾಮರಾಗಿದ್ದಾರೆ. 4 ರಾಷ್ಟ್ರೀಯ ಪ್ರಶಸ್ತಿಗಳು, 33ಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಗೌರವಗಳನ್ನು ಪಡೆದಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಜನಿಸಿದರೂ ಕರ್ನಾಟಕದ ಮೇಲಿನ ಅವರ ಪ್ರೀತಿ ಅಪಾರವಾಗಿತ್ತು. ಕನ್ನಡದಲ್ಲೇ ಹೆಚ್ಚು ಹಾಡುಗಳನ್ನು ಹಾಡಿ ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಜಾನಕಿ ಅಮ್ಮನ ಸ್ಮಾರಕ ನಿರ್ಮಾಣ ಬೇಕೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಕನ್ನಡದ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.